ದಧಾನಾ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಅಂತ ಹೇಳಿದ್ರೆ, ಯಾರು ಕೈಗಳಲ್ಲಿ ಅಕ್ಷಮಾಲ ಮತ್ತೆ ಕಮಂಡಲು ಅನ್ನೋ ಎರಡು ವಿಧವಾದಂತ, ನಿಜವಾಗ್ಲೂ ಅದು ಆಯುಧ ಅಂತ ಕನ್ಸಿಡರ್ ಆಗುತ್ತೆ. ಅಕ್ಷಮಾಲ ಅಂದ್ರೆ ಜಪಮಾಲ ಅಂತ. ತಸ್ಯ ಸ್ತ್ರೀ ಅನ್ನೋ ಅರ್ಥದಲ್ಲಿ ಬ್ರಹ್ಮಣಿ ಚರತಿ ಯಾ ಸಾ ಬ್ರಹ್ಮಚಾರಿಣಿ ಅನ್ನೋ ಅರ್ಥ. ಇಲ್ಲಿ ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಬ್ರಹ್ಮ ಅಂತ ಹೇಳಿದ್ರೆ ವೇದ ಅಂತ ಅರ್ಥ ಇದೆ, ಪ್ರಜಾಪತಿ ಅನ್ನೋ ಅರ್ಥ ಇದೆ. ಸೊ ಬ್ರಹ್ಮ ಅಂತ ಕೇಳಿದ್ರೆ ಜೀವ ಅನ್ನೋ ಅರ್ಥ ಇದೆ. ಇಲ್ಲಿ ವಿಶೇಷವಾಗಿ ಬ್ರಹ್ಮ ಅಂತ ಕೇಳಿದ್ರೆ ಜ್ಞಾನಂ ಅಂತ ಅರ್ಥ. ಯಾರು ಜ್ಞಾನದಲ್ಲಿ ಯಾವಾಗ್ಲೂ ವಿಹರಿಸ್ತಾರೋ ಅವರಿಗೆ ಬ್ರಹ್ಮಚಾರಿಣಿ ಅಂತ ಕರೆಯೋದು. ಈ ಜ್ಞಾನ ಹೇಗ್ ಸಿಗುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ತಪಸ್ಸು ಮಾಡಿದ್ರೆ ಸಿಗುತ್ತೆ. ಸೊ ಹಾಗಾಗಿ ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲ ಕಮಂಡಲು, ಕಮಂಡಲು ಮತ್ತೆ ಅಕ್ಷಮಾಲೆ ಅನ್ನೋದು ಎರಡು ತಪಸ್ಸಿನ ಸಂಕೇತ ಅಂತ. ಆ ಕಮಂಡಲು ಮತ್ತೆ ಒಂದು ಕೈಯಲ್ಲಿ ಅಕ್ಷಮಾಲ ಅಂದ್ರೆ ಜಪಮಾಲೆಗಳನ್ನ ಇಟ್ಕೊಂಡು ಆಕೆ ತಪಸ್ಸನ್ನ ಮಾಡ್ತಾ 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 ತನ್ನಲ್ಲಿರುವಂತ ಶಿವಜ್ಞಾನವನ್ನ, ಶಿವಜ್ಞಾನ ಪರಾಯಣ ಅಂತ ಬಂತು, ಬಿಂದು ದರ್ಪಣ ಸಂಯುಕ್ತ ಅಂತ ಲಲಿತಾ ಸಹಸ್ರನಾಮದಲ್ಲಿ. ಅಂದ್ರೆ ಶಿವಜ್ಞಾನವನ್ನ ಆಕೆ ಪಡ್ಕೊಳ್ಳಿಕ್ಕೆ ತಾನು ತನ್ನನ್ನ ಅರ್ಪಿಸ್ಕೊಂಡ್ಲು, ಆ ಪ್ರಕ್ರಿಯೆಗೆ ಅರ್ಪಿಸ್ಕೊಂಡ್ಲು. ಸೊ ಈ ಬ್ರಹ್ಮಚಾರಿಣಿ ದೇವತೆಯನ್ನ ಅಭ್ಯಾಸ ಅಥವಾ ಅನುಷ್ಠಾನ ಮಾಡೋದ್ರಿಂದ ನಮ್ಮೊಳಗಿರುವಂತಹ ಆ ಕಲ್ಮಶ ಏನಿದೆ ಅದು ತಪಿಸಿ ಹೋಗುತ್ತೆ. ತಪಿಸಿ ಹೋಗುತ್ತೆ ಇನ್ ದ ಸೆನ್ಸ್ ಅದು ಸುಟ್ಟು ಹೋಗುತ್ತೆ ಅನ್ನೋ ಅರ್ಥದಲ್ಲಿ. ತಪಃ ಅನ್ನೋದಕ್ಕೆ ತಪಸಂತಾಪೆ ಅನ್ನೋ ಧಾತು ಇದೆ. ಯಾವಾಗ ನಮ್ಮೊಳಗಿರುವಂಥ ನಾನು ಅನ್ನೋ ಭಾವ ದಹಿಸಿ ಹೋಗುತ್ತೋ ಆಗ ನಿಜವಾದ ಅರ್ಥದಲ್ಲಿ ತಪಃ ಅನ್ನೋದಕ್ಕೆ ಅರ್ಥ, ತಪಸ್ಸು ಅನ್ನೋದಕ್ಕೆ ಅರ್ಥ ಇದು. ಈ ಅಹಂಕಾರ ದಾಹಕ್ಕಾಗಿ ಮಾಡಿರುವಂತಹ ಅತ್ಯಂತ ಕಠಿಣಾತಿ ಕಠಿಣ ವ್ರತಗಳಲ್ಲಿ ಈ ಬ್ರಹ್ಮಚರ್ಯ ವ್ರತನೂ ಕೂಡ ಒಂದು. ಸೊ ಹಾಗಾಗಿ ಇವತ್ತಿನ ದೇವತೆಯ ಸೀರೆ ಕಲರ್ ಯಾವ್ದು ಗೊತ್ತಾ? ವೈಟ್. ಅರ್ಥ ಏನು? ಸಿಂಬಲೈಸಿಂಗ್ ದಟ್ ನನಗೆ ಯಾವುದೇ ಶಕ್ತಿಗಳ ಅಟ್ಯಾಚ್ಮೆಂಟ್ ನನಗಿಲ್ಲ ಅನ್ನೋ ಅರ್ಥ. ಯಾವುದೇ ಕಲರ್ ಬಂದ್ರೂ ಅಂದ್ರೆ ಅಟ್ಯಾಚ್ಮೆಂಟ್ಸ್ ಬಂದ್ರೂ ನಾನು ಅದನ್ನ ಪುನಃ ರಿಫ್ಲೆಕ್ಟ್ ಮಾಡಿ ದೂರ ಕಳಿಸ್ತೀನಿ. ದಟ್ಸ್ ವಾಟ್ ವೈಟ್ ಸಿಗ್ನಿಫೈಸ್ ಅಲ್ವಾ? ಸೊ ಕಪ್ಪು ಅನ್ನೋ ಬಣ್ಣ ಹೇಗೆ ಅಂತ ಕೇಳಿದ್ರೆ, ಎಲ್ಲ ಬಣ್ಣವನ್ನ ಒಟ್ಟಿಗೆ ಹಿಡ್ಕೊಂಡ್ರೆ ಅದನ್ನ ಕಪ್ಪು ಅಂತ ಕರೆದ್ರೆ, ಎಲ್ಲ ಬಣ್ಣವನ್ನ ರಿಫ್ಲೆಕ್ಟ್ ಬ್ಯಾಕ್ ಮಾಡಿದ್ರೆ ಅದನ್ನೇ ವೈಟ್ ಅಂತ ಕರಿತೀವಿ. ಸೊ ಹಾಗಾಗಿ ತಪಃ ಶಕ್ತಿಯನ್ನ ಅಥವಾ ಜ್ಞಾನದ ಮಾರ್ಗದಲ್ಲಿ ಯಾರ್ಯಾರಿದಾರೋ ಅವರೆಲ್ರಿಗೂ ಕೂಡ ಈ ಶ್ವೇತ ವರ್ಣವನ್ನ ಧರಿಸ್ಲಿಕ್ಕೆ ಕೊಡ್ತಾರೆ. ಸೊ ಹಾಗಾಗಿ ಸನ್ಯಾಸಿಗಳಾಗೋಕ್ಕಿಂತ ಮುಂಚೆ ಅವರೆಲ್ಲರೂ ಕೂಡ ಶ್ವೇತ ವಸ್ತ್ರಗಳ ಧಾರಿಗಳಾಗಿರ್ತಾರೆ. ಅದಾದ್ಮೇಲೆ ಸನ್ಯಾಸವನ್ನ ಕೊಡೋದು ಅಂತ ಅರ್ಥ. ಅಂದ್ರೆ ಏನರ್ಥ? ಶ್ವೇತ ವಸ್ತ್ರ ಅಂತ ಹೇಳಿದ್ರೆ ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಟು ಬಿಕಮ್ ದ ದೇವ ಆರ್ ಟು ಬಿಕಮ್ ಬ್ರಹ್ಮ, ಟು ಬಿಕಮ್ ಆತ್ಮ ಅನ್ನೋ ಅರ್ಥದಲ್ಲಿ. ಸೊ ಬ್ರಹ್ಮಚಾರಿಣಿ ಅನ್ನೋ ಇದಕ್ಕೆ ಅತ್ಯಂತ ಶ್ರೇಷ್ಠ ಅರ್ಥ ಅಂತ ಕೇಳಿದ್ರೆ ಶಿವನಾಗಿ ನೋಡ್ಲಿಕ್ಕೆ ತಪವನ್ನ ಮಾಡಿದಂಥವಳು ಈ ಸತಿ. ಆ ಸ್ವರೂಪವನ್ನ ಇವತ್ತು ಆರಾಧನೆ ಮಾಡ್ತಿದ್ದೀವಿ ಬ್ರಹ್ಮಚಾರಿಣಿಯಾಗಿ. ಆ ಸ್ವರೂಪವನ್ನ ಆರಾಧನೆ ಮಾಡ್ಲಿಕ್ಕೆ ವಿಶೇಷವಾದಂತಹ ಸ್ಮೃತ್ಯುಕ್ತ ಪ್ರಕಾರವಾದಂಥ ಪೂಜೆ ಇದೆ. ಸಾಮಾನ್ಯ ಪೂಜೆನೆ, ಆದ್ರೆ ಯಾವಾಗ ಪ್ರಾಣವನ್ನ ಧಾರಣೆ ಮಾಡ್ತೀವಿ ಈ ಪ್ರಾಣದ ಜೊತೆಗೆ ಒಂದು ಹೋಲ್ಡ್ ಅನ್ನ ಸೇರಿಸಬೇಕು. ಉಚ್ಛ್ವಾಸ ನಿಶ್ವಾಸ ಇಟ್ಸ್ ವೆರಿ ಕಾಮನ್, ಬಟ್ ವೆನ್ ಯು ರೆಕಗ್ನೈಸ್ ದೇರ್ ಇಸ್ ಅ little gap in between uchvasa and nishvasa, that's what brahmacharya, that's what being in a path of knowledge.